ಕುತ್ತಿಗೆ ನೋವು ಬೆಳಿಗ್ಗೆ ಎದ್ದ ತಕ್ಷಣ ಕುತ್ತಿಗೆ ಒಂಥರ ಹಿಡ್ಕೊಂಡಂಗಾಗಿರುತ್ತೆ. ಕುತ್ತಿಗೆ ನೋವು, ಕುತ್ತಿಗೆಯಿಂದ ಕೈಯೆಲ್ಲ ಸೆಳೆತ ಬರುತ್ತೆ, ಜುಮ್ ಅನ್ನುವಂತಹ ಭಾವನೆ, ಕೈಗೆಲ್ಲ ಮರಗಟ್ಟುವಂತಹ ಭಾವನೆ ಬರುತ್ತೆ. ಅದ್ರ ಜೊತೆಗೆ ತುಂಬಾ ಹೊತ್ತು ಕುತ್ಕೊಂಡು ಓದಕ್ಕೆ, ಮೊಬೈಲ್ ನೋಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಮೊಬೈಲ್ ತುಂಬಾ ನೋಡಿದ ತಕ್ಷಣ ಕುತ್ತಿಗೆ ನೋವು ಜಾಸ್ತಿ ಆಗ್ತಾ ಇದೆ. ಈ ಸಮಸ್ಯೆ ಈಗಿನ ಆಧುನಿಕ ಯುಗದಲ್ಲಿ ಬಹಳಷ್ಟು ಜನ ಅನುಭವಿಸ್ತಾ ಇರುವಂತಹ ತೊಂದರೆ. ಈ ತೊಂದರೆ ಬರಬಾರದು ಅಂತಂದ್ರೆ ಇದನ್ನ ನಾವು ತಡೆಗಟ್ಟಬೇಕು, ಇದರ ಒಳ್ಳೆ ಚಿಕಿತ್ಸೆ ಮಾಡ್ಕೋಬೇಕು, ಹೆಚ್ಚಿನ ತೊಂದರೆಗಳನ್ನ ನಾವು ಸರಿಪಡಿಸ್ಕೋಬೇಕು ಅಂತಂದ್ರೆ ಮುಖ್ಯವಾದ 5 ರೀತಿಯಾದಂತಹ ವ್ಯಾಯಾಮಗಳಿಂದ ಸಾಧ್ಯ. ಕುತ್ತಿಗೆ ನೋವಿಗೆ ಯಾವುದು ಈ 5 ವ್ಯಾಯಾಮಗಳು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಕುತ್ತಿಗೆಯಲ್ಲಿ ಮುಖ್ಯವಾಗಿ ಬೆನ್ನುಹುರಿ ಮೂಳೆಗಳಿರುತ್ತೆ. ಮೂಳೆಗಳ ಮಧ್ಯದಲ್ಲಿ ಡಿಸ್ಕ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಆ ಮೂಳೆಗಳು ಒಳಗಡೆ ಮೆದುಳಿನಿಂದ ಹೋಗ್ತಾ ಇರುವಂತಹ ಸ್ಪೈನಲ್ ಕಾರ್ಡ್, ಬೆನ್ನುಹುರಿ ನರ ಇರುತ್ತೆ. ಆ ನರದ ಮುಖಾಂತರ ಕುತ್ತಿಗೆಯಿಂದ ಇಡೀ ದೇಹಕ್ಕೆ ಮತ್ತು ಎರಡು ಕೈಗಳಿಗೆ ಹೋಗುವಂತಹ ನರಗಳು ಹೊರಗಡೆ ಬರುತ್ತೆ. ಇದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಅಕ್ಕಪಕ್ಕದಲ್ಲಿ ಮಾಂಸಖಂಡಗಳಿರುತ್ತೆ. ಮುಂಭಾಗದಲ್ಲಿ ನಮ್ಮ ಗಂಟ್ಲು, ನಮ್ಮ ಅನ್ನನಾಳ ಇವೆಲ್ಲ ಇರುತ್ತೆ. ಇದೆಲ್ಲ ಸೇರ್ಕೊಂಡು ಸಂಕೀರ್ಣವಾಗಿ ಕುತ್ತಿಗೆ ಆಗಿರುತ್ತೆ. ಇದು ಸರಿಯಾದ ರೀತಿಯಲ್ಲಿ ಇರಬೇಕು, ನೋವು ಬರಬಾರದು ಅಂತಂದ್ರೆ ಮುಖ್ಯವಾಗಿ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಮಾಂಸಖಂಡಗಳು ಸರಿಯಾಗಿ ಸಪೋರ್ಟ್ ಕೊಡ್ತಾ ಇದೆ ಅಂದ್ರೆ ಆ ನರಕ್ಕೆ, ಮೂಳೆಗಳಿಗೆ, ಒಳಗಡೆ ಇರುವಂತಹ ಡಿಸ್ಕ್ಗೆ ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ನಮಗೆ ಕುತ್ತಿಗೆ ನೋವು ಬರೋದಿಲ್ಲ. ಇದಕ್ಕೆ ನಮ್ಮ ವ್ಯಾಯಾಮಗಳನ್ನ 5 ಹಂತದಲ್ಲಿ ನಾವು ಮಾಡಬೇಕು. ಮೊದಲು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಬೇಕು. ನಂತರ ಕುತ್ತಿಗೆಯ ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್, ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳುವಂತಹ ವ್ಯಾಯಾಮಗಳು. ನಂತರ ಪಾಸ್ಚರ್ ಕರೆಕ್ಷನ್ ಎಕ್ಸರ್ಸೈಸ್, ನಮ್ಮ ಭಂಗಿಯನ್ನ ಸರಿಯಾಗಿ ಇಟ್ಕೊಳ್ಳುವಂತಹ ವ್ಯಾಯಾಮಗಳು. ನಂತರ ನಾವು ರಿಲ್ಯಾಕ್ಸೇಷನ್ ಎಕ್ಸರ್ಸೈಸ್ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ನಮ್ಮ ಕುತ್ತಿಗೆ, ನಮ್ಮ ಭುಜ, ನಮ್ಮ ಹಿಂದ್ಗಡೆ ಇರುವಂತಹ ಬೆನ್ನು ಇವೆಲ್ಲ ನಿಧಾನವಾಗಿ ಸರಿಯಾದ ರೀತಿಯಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ನೋವು ಕೊಡದೇ ಇರೋ ರೀತಿಯಲ್ಲಿ ತಯಾರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು ವಾರ್ಮ್ ಅಪ್ ಎಕ್ಸರ್ಸೈಸ್. ನಮ್ಗೆ ಎಲ್ಲಾ ವ್ಯಾಯಾಮಗಳಿಂದ ಸರಿಯಾಗಿ ಲಾಭ ಪಡ್ಕೋಬೇಕು ಅಂತಂದ್ರೆ ನಮ್ಮ ಕುತ್ತಿಗೆಯ ಮಾಂಸಖಂಡಗಳು ವಾರ್ಮ್ ಅಪ್ ಆಗ್ಬೇಕು. ವಾರ್ಮ್ ಅಪ್ ಗೆ ಏನೇನ್ ಮಾಡಬೇಕು? ನೆಕ್ ರೋಲ್ ಮತ್ತು ನೆಕ್ ಸ್ಟ್ರೆಚ್ ಮಾಡಬೇಕು. ನೆಕ್ ರೋಲ್ ಅಂತಂದ್ರೆ ಕ್ಲಾಕ್ ವೈಸ್ ಮತ್ತು ಕೌಂಟರ್ ಕ್ಲಾಕ್ ವೈಸ್ ನಮ್ಮ ಕುತ್ತಿಗೆಯನ್ನು ನಿಧಾನವಾಗಿ ತಿರುಗಿಸುವಂತದ್ದು. ನಾವು ಇದನ್ನ ಕೂತ್ಕೊಂಡು ಅಥವಾ ನಿಧಾನವಾಗಿ ನಿಂತ್ಕೊಂಡು ಮಾಡಬಹುದು. ನಿಧಾನ ಮುಂದೆ ಬಗ್ಗಿ ಈ ರೀತಿ ಕ್ಲಾಕ್ ವೈಸ್ ಒಂದು ರೌಂಡ್ ಅನ್ನ ತಿರುಗಿಸುವಂತದ್ದು, ನಿಧಾನವಾಗಿ ಮಾಡುವಂತದ್ದು. ಅದೇ ರೀತಿ ಕೌಂಟರ್ ಕ್ಲಾಕ್ ವೈಸ್ ಒಂದು ನೆಕ್ ರೋಲ್ ಮಾಡೋದು. ಈ ರೀತಿ ಕ್ಲಾಕ್ ವೈಸ್ 2 ಸಲ, ಕೌಂಟರ್ ಕ್ಲಾಕ್ ವೈಸ್ 2 ಸಲ ಮಾಡೋದ್ರಿಂದ ಒಂದ್ ರೀತಿ ನಿಧಾನವಾಗಿ ಕುತ್ತಿಗೆ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ನೆಕ್ ಸ್ಟ್ರೆಚ್, ಮುಂದ್ಗಡೆ ಬಗ್ಗಿ ಈ ರೀತಿ 5 ಎಣಿಸೋ ತನಕ ಮುಂದೆ ಬಗ್ಗೋದು. ಇದು ಫಾರ್ವರ್ಡ್ ಸ್ಟ್ರೆಚ್. ನೆಕ್ಸ್ಟ್ ಬ್ಯಾಕ್ವರ್ಡ್ ಸ್ಟ್ರೆಚ್, ಹಿಂದೆ ನಿಧಾನವಾಗಿ ಬಗ್ಗಿ 5 ಸೆಕೆಂಡ್ ಹಿಡ್ಕೊಳ್ಳುವಂತದ್ದು. ನಂತರ ವಾಪಸ್ ಬರೋದು. ನಂತರ ಬಲಗಡೆಗೆ ಕಿವಿಯನ್ನ ಭುಜಕ್ಕೆ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರ ತಗೊಂಡು ಹೋಗೋದು, ನಿಧಾನ ವಾಪಸ್ ಬರೋದು. ಎಡಗಡೆಗೆ ಕಿವಿ ಎಷ್ಟು ಭುಜದ ಹತ್ರ ಹೋಗುತ್ತೋ ಈ ರೀತಿ 5-5 ಸೆಕೆಂಡ್ 2 ಸಲ ಮಾಡೋದ್ರಿಂದ ಬಹಳ ಚೆನ್ನಾಗಿ ಕುತ್ತಿಗೆ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್. ನಿಧಾನವಾಗಿ ನಮ್ಮ ಮಾಂಸಖಂಡಗಳು ವಾರ್ಮ್ ಅಪ್ ಆದ ನಂತರ ಆ ಮಾಂಸಖಂಡಗಳನ್ನ ಸ್ಟ್ರೆಚ್ ಮಾಡಬೇಕು. ಸ್ಟ್ರೆಚ್ ಮಾಡಿದಾಗ ಒಳಗಡೆ ಇರುವಂತಹ ಆ ಬಿಗಿತ, ಸ್ಪಾಸಮ್ ಅದೆಲ್ಲ ನಿಧಾನ ಫ್ರೀ ಆಗ್ತಾ ಹೋಗುತ್ತೆ. ನರಗಳು ಆರಾಮಾಗ್ಲಿಕ್ಕೆ, ಆ ಮಾಂಸಖಂಡಗಳಿರುವಂತಹ ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಾವು ತುಂಬಾ ಫೋರ್ಸ್ಫುಲಿ ಮಾಡಬಾರ್ದು, ನಿಧಾನವಾಗಿ ಉಸಿರಾಡ್ತಾ ಈ ವ್ಯಾಯಾಮವನ್ನು ಮಾಡಬೇಕು. ಹೇಗ್ ಮಾಡೋದು ನೋಡೋಣ. ಮೊದಲು ನಾವು ಸೈಡಿಗೆ ತಿರುಗಬೇಕು. ಅದು ಬಲಗಡೆ ಭುಜಕ್ಕೆ ಹೋದಾಗೆ, ಈ ವಾರ್ಮ್ ಅಪ್ ಅಲ್ಲಿ ಮಾಡಿದ ಹಾಗೆ. ಆದ್ರೆ ಎಷ್ಟಾಗುತ್ತೋ ಅಷ್ಟು ಆ ತಲೆಯನ್ನ ಈ ಬಲಗಡೆ ಭುಜದ ಹತ್ರ ತಗೊಂಡು ಹೋಗ್ಬೇಕು. ಈ ರೀತಿ ಹಿಡ್ಕೊಂಡು ಒಂದು 15-20 ಸೆಕೆಂಡ್ ತನಕ ಈ ರೀತಿ ಪೊಸಿಷನ್ ಅಲ್ಲೇ ಇಟ್ಕೋಬೇಕು. ಬಲಗಡೆ ಭುಜಕ್ಕೆ ಹಿಡ್ಕೊಂಡು ನಿಧಾನವಾಗಿ ವಾಪಸ್ ಬರುವಂತದ್ದು. ಆರಾಮಾಗಿ ಉಸಿರಾಡ್ತಾ ಇರಬೇಕು. ತುಂಬಾ ಫೋರ್ಸ್ಫುಲಿ ಮಾಡಬಾರ್ದು. ತುಂಬಾ ಫೋರ್ಸ್ ಕೊಟ್ಟು ಮಾಡಿದಾಗ ಆ ನೋವು ಹೆಚ್ಚಾಗುತ್ತೆ. ಈ ರೀತಿ ಮಾಡಿದಾಗ ನಮ್ಮ ಎಡಗಡೆ ಭಾಗದ ಕುತ್ತಿಗೆಯಲ್ಲಿ ಆ ಸ್ಟ್ರೆಚ್ ಅನ್ನ ನಾವು ಫೀಲ್ ಮಾಡಬೇಕು. ನಂತರ ಅದೇ ರೀತಿ ವಾಪಸ್ ಇನ್ನೊಂದ್ ಕಡೆ ನಮ್ಮ ತಲೆಯ ತೂಕದಿಂದನೇ ಮಾಡಬಹುದು. ಆದ್ರೆ ಕಷ್ಟ ಆಗ್ತಾ ಇದೆ ಅಂದ್ರೆ ಇನ್ನೊಂದ್ ಕೈಯಿಂದ ನಿಧಾನವಾಗಿ ನಾವು ಸ್ವಲ್ಪ ಸ್ಟ್ರೆಚ್ ಮಾಡಬಹುದು. ಹೀಗೆ ಹಿಡ್ಕೊಂಡಿದ್ದಾಗ ನಿಧಾನವಾಗಿ ನನ್ನ ಬಲಗಡೆ ಭಾಗದ ಕುತ್ತಿಗೆಯಲ್ಲಿ ಸ್ಟ್ರೆಚ್ ಫೀಲ್ ಆಗುತ್ತೆ. ಈ ರೀತಿ ಬಲಗಡೆ ಭಾಗ, ಎಡಗಡೆ ಭಾಗ ಎರಡೂ ಕಡೆನೂ 15-20 ಸೆಕೆಂಡ್ 2-3 ಸಲ ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಆ ಮಾಂಸಖಂಡಗಳು ಸ್ಟ್ರೆಚ್ ಆಗುತ್ತೆ. ನಂತರ ಸೈಡ್ ಸ್ಟ್ರೆಚ್, ರೊಟೇಷನಲ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಅಂದ್ರೆ ನಿಧಾನವಾಗಿ ನಾನು ಬಲಗಡೆ ಹಿಂದ್ಗಡೆ ನೋಡ್ಲಿಕ್ಕೆ ಹೇಗೆ ಮಾಡಬೇಕೋ ಆ ರೀತಿ ಕುತ್ತಿಗೆಯನ್ನ ಬಲಭುಜದ ಕಡೆ ನೋಡ್ತಾ ಹೋಗುವಂತದ್ದು. ಈ ರೀತಿ ಹಿಡ್ಕೊಂಡು ಒಂದು 15-20 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ವಾಪಸ್ ಬರೋದು. ನಂತರ ಅದೇ ರೀತಿ ಎಡಗಡೆ ಕಡೆ ಈ ರೀತಿ ಮಾಡಕ್ಕೆ ಕಷ್ಟ ಆಗ್ತಾ ಇದ್ದಾಗ ಅಥವಾ ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ನಮ್ಮ ಗಲ್ಲದಲ್ಲಿ ಈ ರೀತಿ ಒತ್ತದಾಗ ನಿಧಾನ ಜಾಸ್ತಿ ಸ್ಟ್ರೆಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ವಾಪಸ್ ಬರುವಂತದ್ದು. ನಾವು ಫ್ರೀಯಾಗಿ ನಿಧಾನವಾಗಿ ಮಾಡುವಂತಹದ್ದು ಬಹಳ ಮುಖ್ಯ.
ಮಾಂಸಖಂಡಗಳು ಸ್ಟ್ರೆಚ್ ಆಗ್ಬೇಕು. ಯಾವುದೇ ರೀತಿ ಜರ್ಕ್ ಅನ್ನ ಕೊಡಬಾರ್ದು. ಉಸಿರಾಟ ಸಾಮಾನ್ಯವಾಗಿ ನಿಧಾನ ಡೀಪ್ ಬ್ರೆತ್ ಅನ್ನ ತಗೊಂಡು ಈ ವ್ಯಾಯಾಮ ಮಾಡಿದಾಗ ನಮಗೆ ಅನುಕೂಲ ಹೆಚ್ಚಾಗ್ತಾ ಹೋಗುತ್ತೆ. ಇದು ನೆಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್. ಮೂರನೇದು ಮತ್ತು ಅತ್ಯಂತ ಮುಖ್ಯವಾದಂತಹದ್ದು ನೆಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್. ನಮ್ಮ ಕುತ್ತಿಗೆಯ ಮಾಂಸಖಂಡಗಳಲ್ಲಿ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಮಾಡುವಂತಹ ವ್ಯಾಯಾಮಗಳು. ಇದರಲ್ಲಿ ಚಿನ್ ಟಕ್ ಎಕ್ಸರ್ಸೈಸ್ ಮತ್ತು ಐಸೋಮೆಟ್ರಿಕ್ ನೆಕ್ ಸ್ಟ್ರೆಂಥನಿಂಗ್ ಅಂತ. ಚಿನ್ ಟಕ್ ಹೇಗೆ ನೋಡೋಣ. ನಾವು ಇದನ್ನು ಕೂತ್ಕೊಂಡು ಅಥವಾ ನಿಂತ್ಕೊಂಡು ಮಾಡಬಹುದು. ನಿಧಾನವಾಗಿ ನಮ್ಮ ಭುಜಗಳು ರಿಲ್ಯಾಕ್ಸ್ ಆಗಿರ್ಬೇಕು. ನಮ್ಮ ಗಲ್ಲವನ್ನ ಆದಷ್ಟು ನಮ್ಮ ತಲೆ ಹಿಂದ್ಗಡೆ ತಗೊಂಡು ಹೋಗಿ ಡಬಲ್ ಚಿನ್ ಬರೋ ಹಾಗೆ ಮಾಡಬೇಕು. ಅಂದ್ರೆ ಗಲ್ಲ ಆದಷ್ಟು ಹಿಂದ್ಗಡೆ ತಗೊಂಡು ಹೋಗೋದು. ಹೇಗೆ ಅಂತ ನೋಡೋಣ. ಈ ರೀತಿ ನಮ್ಮ ಗಲ್ಲವನ್ನ ಹಿಂದ್ಗಡೆ ತಗೊಂಡು ಹೋಗಿ 10 ರಿಂದ 15 ಸೆಕೆಂಡ್ ಅದೇ ಪೊಸಿಷನ್ ಅಲ್ಲಿ ಇಟ್ಕೋಬೇಕು. ನಾವು ಈಗ ಹೀಗ್ ಮಾಡಿದಾಗ ಮುಂದೆ ಬಗ್ಬಾರ್ದು, ನೇರವಾಗಿ ನೋಡ್ತಾ ಇರಬೇಕು. ತಲೆ ನೇರವಾಗಿರ್ಬೇಕು, ಆದ್ರೆ ತಲೆ ಹಿಂದ್ಗಡೆ ಹೋಗ್ಬೇಕು. ಈ ರೀತಿ ಚಿನ್ ಟಕ್ ಮಾಡಿದಾಗ ನಮ್ಮ ಡೀಪ್ ನೆಕ್ ಫ್ಲೆಕ್ಸಾರ್ ಮಸಲ್ಸ್ ಬಹಳ ಚೆನ್ನಾಗಿ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ತುಂಬಾ ಹೊತ್ತು ಮೊಬೈಲ್ ಕೂತ್ಕೊಂಡು ನೋಡಿ ನಮ್ಗೆ ಕುತ್ತಿಗೆ ನೋವು ಬರ್ತಾ ಇದ್ರೆ ಆ ನೋವು ಬಹಳ ಚೆನ್ನಾಗುತ್ತೆ. ನಮ್ಮ ಭಂಗಿ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ 10 ರಿಂದ 15 ಸಲ ಮಾಡಬೇಕು. 10 ರಿಂದ 15 ಸೆಕೆಂಡ್ ಚಿನ್ ಟಕ್ ಮಾಡಿ ಹಿಡ್ಕೊಳ್ಳೋದು, 10 ರಿಂದ 15 ಸಲ ಈ ವ್ಯಾಯಾಮವನ್ನು ರಿಪೀಟ್ ಮಾಡುವಂತದ್ದು. ಇದಾದ ನಂತರ ಐಸೋಮೆಟ್ರಿಕ್ ನೆಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ. ಈ ವ್ಯಾಯಾಮದಲ್ಲಿ 4 ದಿಕ್ಕಿನಲ್ಲಿ ನಮ್ಮ ಕುತ್ತಿಗೆಯ ಮಾಂಸಖಂಡಗಳನ್ನ ಗಟ್ಟಿ ಮಾಡುವಂತಹದ್ದು. ಮೊದಲು ಮುಂದ್ಗಡೆ ಹೇಗ್ ಮಾಡೋದು ಅಂತ ನೋಡೋಣ. ನಮ್ಮ ಹಣೆ ಮೇಲೆ 2 ಕೈಗಳಿಂದ ಈ ರೀತಿ ರೆಸಿಸ್ಟೆನ್ಸ್ ಕೊಡಬಹುದು. ಹೀಗೆ ಹಿಡ್ಕೋಬಹುದು ಅಥವಾ ಒಂದೇ ಕೈಯಲ್ಲಿ ನಾವು ನೇರವಾಗಿ ಹೀಗೆ ಹಿಡ್ಕೋಬಹುದು. 2 ಕೈಗಳಿಂದ ಹಿಡ್ಕೊಂಡು ನೋಡೋಣ. ನಿಧಾನವಾಗಿ ಈ ರೀತಿ ಹಿಡ್ಕೊಂಡು ನಮ್ಮ ಹಣೆಯನ್ನ ಮುಂದೆ ಒತ್ತಾ ಹೋಗ್ಬೇಕು, ಕೈಯನ್ನ ಹಿಂದ್ಗಡೆ ಒತ್ತಬೇಕು. ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಇದನ್ನು ಒತ್ತಿದಾಗ ನಮ್ಮ ಈ ಮಾಂಸಖಂಡಗಳು ಗಟ್ಟಿ ಆಗ್ತಾ ಬರುತ್ತೆ. ಅದನ್ನ ಇದೇ ರೀತಿ 10 ರಿಂದ 15 ಸೆಕೆಂಡ್ ಹಿಡ್ಕೊಳ್ಳೋದು, ಎಣಿಸ್ತಾ ಹೋಗ್ಬೇಕು. 5, 6, 7, 8, 9, 10. ಈ ರೀತಿ 10 ಅಥವಾ 15 ಸೆಕೆಂಡ್ ಹಿಡ್ಕೊಂಡ ನಂತರ ನಿಧಾನ ರಿಲ್ಯಾಕ್ಸ್ ಮಾಡೋದು. ಅದೇ ರೀತಿ 2 ರಿಂದ 3 ಸಲ ಇದನ್ನ ರಿಪೀಟ್ ಮಾಡಬೇಕು. ಇದು ಮುಂದ್ಗಡೆ ಐಸೋಮೆಟ್ರಿಕ್ ನೆಕ್ ಸ್ಟ್ರೆಂಥನಿಂಗ್. ಅದೇ ಹಿಂದ್ಗಡೆ ಮಾಡಿದಾಗ 2 ಕೈಗಳನ್ನ ಹಿಂದ್ಗಡೆ ಇಟ್ಕೊಂಡು ಕೈಗಳಿಂದ ಮುಂದೆ ತೂಕೋದು, ತಲೆಯಿಂದ ಹಿಂದ್ಗಡೆ ದೂಕುವಂತದ್ದು. ಕುತ್ತಿಗೆ ಮಾಂಸಖಂಡಗಳು ಟೈಟ್ ಆಗ್ಬೇಕು. ಆ ರೀತಿ ಹಿಡ್ಕೊಂಡು 10 ರಿಂದ 15 ಸೆಕೆಂಡ್ ಅದೇ ಪೊಸಿಷನ್ ಅಲ್ಲೇ ಹೋಲ್ಡ್ ಮಾಡಬೇಕು. ನಂತರ ನಿಧಾನ ರಿಲ್ಯಾಕ್ಸ್ ಮಾಡೋದು. ಒಂದೊಂದು ರಿಪಿಟೇಷನ್ ಮಧ್ಯ ಒಂದು 5 ಸೆಕೆಂಡ್ ಗ್ಯಾಪ್ ಕೊಡಬೇಕು. ಒಂದ್ಸಲ ನಿಧಾನ ಉಸಿರಾಡಿ ಬಿಡೋಷ್ಟು ಗ್ಯಾಪ್ ಕೊಡಬೇಕು. ಅದಾದ ನಂತರ ಸೈಡಿಗೆ ನಮ್ಮ ಹಣೆಯ ಪಕ್ಕದಲ್ಲಿ ಸೈಡ್ ಅಲ್ಲಿ ಈ ರೀತಿ ಕೈಯನ್ನು ಹಿಡ್ಕೊಂಡು ನಿಧಾನವಾಗಿ ಆ ತಲೆಯನ್ನು ಒತ್ತಬೇಕು. ತಲೆಯಿಂದ ಆ ಕಡೆ ತಿರುಗೋ ಹಾಗೆ ನೋಡ್ಬೇಕು. ಅವಾಗ ಈ ಕಡೆ ಒತ್ತಿದಾಗ ನನ್ನ ಈ ಮಾಂಸಖಂಡಗಳು ಟೈಟ್ ಆಗುವಂತಹ ಭಾವನೆ ನನ್ಗೆ ಗೊತ್ತಾಗ್ಬೇಕು. 10 ಸೆಕೆಂಡ್ ನಿಂದ 15 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ಬಿಡೋದು. 2 ರಿಂದ 3 ಸಲ ಅದೇ ರಿಪಿಟೇಷನ್ ಮಾಡೋದು. ಅದೇ ರೀತಿ ಇನ್ನೊಂದ್ ಕಡೆ ಈ ವ್ಯಾಯಾಮವನ್ನು ಮಾಡ್ಬೇಕಾದ್ರೆ ನಾವು ನಮ್ಮ ಭಂಗಿಯನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ನಾನು ಈ ರೀತಿ ಒತ್ತಾಗ ನನ್ನ ಕುತ್ತಿಗೆ ಹೀಗೆ ಹೋಗ್ಬಾರ್ದು. ಈ ರೀತಿ ಮಾಡಿದ್ರೆ ಆ ಮಾಂಸಖಂಡಗಳಿಗೆ ಅಷ್ಟು ಲಾಭ ಸಿಗೋದಿಲ್ಲ. ಸೊ ನಾನು ಹಿಂದ್ಗಡೆ ಒತ್ತಿದಾಗ ಅಥವಾ ಮುಂದ್ಗಡೆ ಒತ್ತಿದಾಗ ಅಥವಾ ಸೈಡಿಗೆ ಒತ್ತಿದಾಗ ಯಾವ ಕಡೆ ಒತ್ತಿದ್ರು ನನ್ನ ಕಣ್ಣು ದೃಷ್ಟಿ ನೇರವಾಗಿ ಇರಬೇಕು. ತಲೆ ಆ ಕಡೆ ಈ ಕಡೆ ಎಲ್ಲೋ ಟಿಲ್ಟ್ ಆಗದೆ ಇರೋ ರೀತಿಯಲ್ಲಿ ಇದ್ದಾಗ ಆ ಕುತ್ತಿಗೆಯ ಮಾಂಸಖಂಡಗಳು ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಭಂಗಿಯನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆ ಬರುವಂತಹ ಕುತ್ತಿಗೆಯಲ್ಲಿ ಒಳಗಡೆ ಇರುವಂತಹ ಒತ್ತಡ, ನರದ ಮೇಲಿರುವಂತಹ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಮಾಂಸಖಂಡಗಳು ಗಟ್ಟಿ ಆಗ್ತಿದ್ದಾಗೆ ನಾವು ದಿನನಿತ್ಯದ ಕೆಲಸವನ್ನ ಸುಲಭವಾಗಿ ಮಾಡಬಹುದು. ತಲೆಯ ತೂಕವನ್ನ ಕುತ್ತಿಗೆ ಬಹಳ ಚೆನ್ನಾಗಿ ಹೊತ್ಕೊಂಡು ನಮ್ಮ ಎಲ್ಲ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. 4ನೇ ವ್ಯಾಯಾಮ ಪಾಸ್ಚರ್ ಕರೆಕ್ಟಿಂಗ್ ಎಕ್ಸರ್ಸೈಸಸ್. ಅಂದ್ರೆ ನಮ್ಮ ಭಂಗಿಯನ್ನ ಸರಿಪಡಿಸಲಿಕ್ಕೆ ಮಾಡುವಂತಹ ವ್ಯಾಯಾಮ. ಹೆಚ್ಚಿನ ಸಲ ನಮ್ಮ ಕುತ್ತಿಗೆ ನೋವು ನಮ್ಮ ಸರಿಯಾದ ಭಂಗಿಯನ್ನ ಕಾಪಾಡಿಕೊಳ್ಳದೆ ಇರೋದ್ರಿಂದ ಬರುತ್ತೆ. ಅಂದ್ರೆ ನಾವು ಮೊಬೈಲ್ ನೋಡ್ಬೇಕಾದ್ರೆ, ಬರಿಬೇಕಾದ್ರೆ, ಟಿವಿ ನೋಡ್ಬೇಕಾದ್ರೆ ನಮ್ಮ ಭುಜಗಳು ಮುಂದೆ ಬೂನ್ ಆಗ್ಬಿಟ್ಟಿರುತ್ತೆ, ನಮ್ಮ ಕುತ್ತಿಗೆ ಮುಂದೆ ಹೋಗ್ಬಿಟ್ಟಿರುತ್ತೆ. ಅದನ್ನ ಸರಿಪಡಿಸಬೇಕು, ಅದನ್ನ ಸರಿಯಾಗಿರ್ಬೇಕು, ನಮ್ಮ ಭುಜಗಳು ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿರ್ಬೇಕು ಅಂತಂದ್ರೆ ಕೆಲವೊಂದು ವ್ಯಾಯಾಮಗಳನ್ನ ಮಾಡಬೇಕು. ಯಾವ್ದು ಅಂತ ನೋಡೋಣ. ಮೊದಲನೇದು ಶೋಲ್ಡರ್ ಬ್ಲೇಡ್ ಸ್ಕ್ವೀಸ್ ಅಂತೀವಿ. ಶೋಲ್ಡರ್ ಬ್ಲೇಡ್ ಅಂದ್ರೆ ನಮ್ಮ ಹಿಂದ್ಗಡೆ ಭುಜದ ಹಿಂದ್ಗಡೆ ಇರುವಂತಹ ಮೂಳೆಯನ್ನ ಸ್ಕ್ವೀಸ್ ಮಾಡುವಂತದ್ದು. 2 ಕೈಗಳನ್ನ ಸ್ವಲ್ಪ ಮಡಚ್ಕೊಂಡು ನಿಧಾನವಾಗಿ ಆದಷ್ಟು ನಮ್ಮ ಭುಜಗಳನ್ನ ಎಷ್ಟಾಗುತ್ತೋ ಅಷ್ಟು ಹಿಂದ್ಗಡೆ ಎಳ್ಕೊಂಡು ಹೋಗುವಂತದ್ದು. ಅಂದ್ರೆ 2 ಭುಜಗಳ ಮಧ್ಯೆ ಒಂದು ಪೆನ್ ಅಥವಾ ಪೆನ್ಸಿಲ್ ಅನ್ನ ಹಿಡ್ಕೊಳ್ಳುವ ರೀತಿಯಲ್ಲಿ ನಾವು ಅದನ್ನ ಅದೇ ಪೊಸಿಷನ್ ಅಲ್ಲಿ 10 ರಿಂದ 15 ಸೆಕೆಂಡ್ ಹಿಡ್ಕೋಬೇಕು. ನಿಧಾನವಾಗಿ ಮತ್ತೆ ವಾಪಸ್ ಬರೋದು. ಈ ರೀತಿ 10 ಸಲ ರಿಪೀಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ 2 ಭುಜಗಳ ಮಧ್ಯ ಹಿಂದ್ಗಡೆ ಮೇಲ್ಗಡೆ ಬೆನ್ನಲ್ಲಿರುವಂತಹ ರಾಂಬಾಯ್ಡ್ಸ್ ಮಸಲ್, ಟ್ರೆಪೀಸಿಯಸ್ ಮಸಲ್ ಇದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ನಮ್ಮ ಭಂಗಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಶೋಲ್ಡರ್ ಶ್ರಗ್ಸ್ ಅಂದ್ರೆ ನಾವು ನೇರವಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ನಿಧಾನವಾಗಿ 2 ಭುಜವನ್ನ ಮೇಲೆ ಹಾರಿಸಬೇಕು. 2 ರಿಂದ 3 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ವಾಪಸ್ ಬರುವಂತದ್ದು. ನಿಧಾನವಾಗಿ ಮೇಲೆ ಹಾರಿಸೋದು, 2 ರಿಂದ 3 ಸೆಕೆಂಡ್ ಹಿಡ್ಕೊಳ್ಳೋದು,
ನಿಧಾನ ವಾಪಸ್ ಬರುವಂತದ್ದು. ಈ ರೀತಿ ಮಾಡೋದ್ರಿಂದ ಬಹಳ ಚೆನ್ನಾಗಿ ಅಕ್ಕಪಕ್ಕದಲ್ಲಿರುವಂತಹ ಟ್ರೆಪಿಜಿಯಸ್ ಮಸಲ್ಸ್ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ, ನಮ್ಮ ಭಂಗಿ ಚೆನ್ನಾಗಾಗುತ್ತೆ. ನಂತರ ಕೊನೆಯದು ವಾಲ್ ಏಂಜಲ್ಸ್ ಅಂತ. ಅಂದ್ರೆ ಇದನ್ನ ನಾವು ನೇರವಾಗಿ ಒಂದು ಗೋಡೆ ಹಿಂದ್ಗಡೆ, ಗೋಡೆಗೆ ಹೊರಗೆ ನಿಂತ್ಕೋಬೇಕು. ನಮ್ಮ ಬೆನ್ನು, ನಮ್ಮ ಕುತ್ತಿಗೆ, ನಮ್ಮ ತಲೆ ಎಲ್ಲದೂ ಗೋಡೆಗೆ ತಾಗಿರ್ಬೇಕು. ನಂತರ ಎರಡೂ ಕೈಗಳನ್ನ ನಿಧಾನವಾಗಿ ಮೇಲ್ಗಡೆ ಡಬ್ಲ್ಯೂ ಆಕಾರದಲ್ಲಿ ಅದನ್ನ ಇಡಿಸ್ಬೇಕು. ಎರಡು ಕೈಗಳು ಕೂಡ ಗೋಡೆಗೆ ತಾಗಿರ್ಬೇಕು. ನಿಧಾನವಾಗಿ ಕೈಗಳನ್ನ ಮೇಲೆ ಎತ್ತುವಂತದ್ದು, ನಿಧಾನ ಕೈ ಇಳಿಸುವಂತದ್ದು. ಅಂದ್ರೆ ಡಬ್ಲ್ಯೂ ಇರೋದು ನಿಧಾನ ವೈ ಶೇಪಿಗೆ ಹೋಗ್ಬೇಕು, ನಿಧಾನ ವಾಪಸ್ ಬರುವಂತದ್ದು. ಈ ವ್ಯಾಯಾಮ 5ರಿಂದ 10 ಸೆಕೆಂಡ್ ಆ ರೀತಿ ಮೂವ್ಮೆಂಟ್ ಮಾಡಿ 10 ಸಲ ರಿಪೀಟ್ ಮಾಡೋದ್ರಿಂದ ನಮ್ಮ ಭುಜಕ್ಕೆ ಚೆನ್ನಾಗಿ ವ್ಯಾಯಾಮ ಆಗುತ್ತೆ. ಭುಜಕ್ಕೆ ವ್ಯಾಯಾಮ ಮಾಡಬೇಕಾದ್ರೆ ನಮ್ಮ ತಲೆ, ಕುತ್ತಿಗೆ, ಬೆನ್ನು ಎಲ್ಲ ಗೋಡೆಗೆ ತಾಕೊಂಡಿದ್ದಾಗ ನಮ್ಮ ಭಂಗಿಯನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ, ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ನಮ್ಮ ಭಂಗಿ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಶೋಲ್ಡರ್ ಬ್ಲೇಡ್ ಸ್ಕ್ವೀಸ್, ಶೋಲ್ಡರ್ ಶ್ರಗ್ ಮತ್ತು ಈ ವಾಲ್ ಏಂಜಲ್ ಎಕ್ಸರ್ಸೈಸ್, ಈ 3 ವ್ಯಾಯಾಮಗಳನ್ನ ನಾವು ಮರಿಬಾರದು. 5ನೇದು ಮತ್ತು ಕೊನೆಯದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್, ದೀರ್ಘವಾದಂತಹ ಶ್ವಾಸವನ್ನ ತಗೊಳ್ಳುವಂತಹದ್ದು, ಬಿಡುವಂತಹದ್ದು. ಈ 4 ರೀತಿಯಾದಂತಹ ವ್ಯಾಯಾಮಗಳನ್ನು ಮಾಡಿದ ನಂತರ ನಾವು ನಮ್ಮ ದೇಹವನ್ನ, ನಮ್ಮ ಮಾಂಸಖಂಡಗಳನ್ನ ರಿಲ್ಯಾಕ್ಸ್ ಮಾಡಬೇಕು. ಇದನ್ನ ನಾವು ನಮ್ಮ ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ನಿಧಾನವಾಗಿ ಮಾಡೋದ್ರಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗ್ ಮಾಡೋದು? ಇದನ್ನ ನಾವು ವರ್ಕೊಂಡು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು 2 ಕೈಗಳನ್ನ ನಮ್ಮ ತೊಡೆ ಮೇಲೆ ಇಟ್ಕೊಂಡು ಮಾಡಬಹುದು, ಅಥವಾ ಮಲ್ಕೊಂಡು ಶವಾಸನ ತರ ಮಲ್ಕೊಂಡು ಕೂಡ ಮಾಡಬಹುದು. ನಿಧಾನವಾಗಿ ಕಣ್ಣನ್ನು ಮುಚ್ಕೊಂಡು ದೀರ್ಘವಾದಂತಹ ಶ್ವಾಸವನ್ನ ಮೂಗಿನ ಮುಖಾಂತರ ತಗೊಳ್ಳೋದು. ಎಷ್ಟಾಗುತ್ತೋ ಅಷ್ಟು ದೀರ್ಘವಾದಂತಹ ಶ್ವಾಸವನ್ನ ತಗೋಬೇಕಾದ್ರೆ ನಮ್ಮ ಹೊಟ್ಟೆ ಉಬ್ಬುವಂತಹದ್ದನ್ನ, ಇಡೀ ನಮ್ಮ ಶ್ವಾಸಕೋಶ ಆ ಗಾಳಿಯಿಂದ ತುಂಬುವಂತಹ ಆ ಭಾವನೆಯನ್ನ ನಾವು ಅನ್ಕೋಬೇಕು. ನಿಧಾನವಾಗಿ ಒಂದು 2ರಿಂದ 3 ಸೆಕೆಂಡ್ ಹೋಲ್ಡ್ ಮಾಡಿದ ನಂತರ ಬಾಯಿಯಿಂದ ಆ ಉಸಿರನ್ನ ಬಿಡುವಂತದ್ದು. ಈ ರೀತಿ ನಿಧಾನವಾಗಿ ಶ್ವಾಸವನ್ನ ತಗೊಳ್ಳೋದು, ಬಿಡೋದು. ಇದು 2ರಿಂದ 3 ನಿಮಿಷ ಈ ರೀತಿ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳಲ್ಲಿರುವಂತಹ ಟೆನ್ಷನ್, ಆ ಟೈಟ್ನೆಸ್, ಬಿಗಿತ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆದಾಗ ನಮ್ಮ ಮೆದುಳಲ್ಲಿರುವಂತಹ ಒತ್ತಡ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅವಾಗ ಆರಾಮಾಗುವಂತಹ ಭಾವನೆ, ಖುಷಿಯಾಗುವಂತಹ ಭಾವನೆ ನಮಗೆ ಸಿಗುತ್ತೆ. ಮತ್ತು ಒಂದು ರೀತಿಯಾದಂತಹ ಸಕಾರಾತ್ಮಕ ಭಾವನೆ ಬರುತ್ತೆ. ಅವಾಗ ಬೇಗ ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ಶ್ವಾಸಕೋಶದಲ್ಲಿ ಕೆಪಾಸಿಟಿ ಜಾಸ್ತಿ ಆಗ್ತಾ ಇದ್ದಾಗೆ ಆಮ್ಲಜನಕ ಎಲ್ಲಾ ಕಡೆಗೆ ಹೋಗುತ್ತೆ. ಕುತ್ತಿಗೆಯಲ್ಲಿರುವಂತಹ ನೋವು, ಒಳಗಡೆ ಇರುವಂತಹ ತೊಂದರೆ, ಅದು ಬೇಗ ಚೇತರಿಕೆ ಆಗ್ಲಿಕ್ಕೂ ಕೂಡ ಆಮ್ಲಜನಕದಿಂದ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲಾ ವ್ಯಾಯಾಮಗಳನ್ನ ಸರಿಯಾದ ರೀತಿಯಲ್ಲಿ ಮಾಡುವಂತಹ ಟೆಕ್ನಿಕ್ ಅನ್ನ ನಾವು ಕಲ್ತ್ಕೋಬೇಕು. ಆದ್ರೆ ಎಲ್ಲಾ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಮುಂಜಾಗ್ರತೆಯನ್ನ ವಹಿಸಬೇಕು. ಮೊದಲು ಒಂದೇ ಸಲ 10-20 ಸಲ ಒಟ್ಟಿಗೆ ಮಾಡುವಂತದ್ದಲ್ಲ. ನಿಧಾನವಾಗಿ ನಮ್ಮ ಕೆಪಾಸಿಟಿ ಪ್ರಕಾರ ಅದನ್ನ ಜಾಸ್ತಿ ಮಾಡ್ಕೋತಾ ಹೋಗ್ಬೇಕು. ಟೆಕ್ನಿಕ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡು ಮಾಡುವಂತಹದ್ದು ಬಹಳ ಮುಖ್ಯ. ತುಂಬಾ ನೋವಿದ್ರೆ ಆದಷ್ಟು ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಪಡ್ಕೊಂಡು, ಸರಿಯಾದ ಸಲಹೆ ಪಡ್ಕೊಂಡು, ಫಿಸಿಯೋಥೆರಪಿಸ್ಟ್ ಗೈಡೆನ್ಸ್ ಅಲ್ಲಿ ಮಾಡಿದ್ರೆ ಬಹಳ ಸೂಕ್ತ ಅಂತ ಹೇಳ್ಬೋದು. ಅದ್ರ ಜೊತೆಗೆ 1-2-3 ದಿನ ವ್ಯಾಯಾಮ ಮಾಡದೆ ಡಾಕ್ಟರ್ ಏನು ಉಪಯೋಗ ಆಗ್ಲಿಲ್ಲ ಅಂತ ಹೇಳೋರು ಇರ್ತಾರೆ. ಈ ರೀತಿ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಈ ವ್ಯಾಯಾಮದಿಂದ ನಮ್ಗೆ ಲಾಭ ಸಿಗ್ಬೇಕು ಅಂತಂದ್ರೆ ಕಡಿಮೆ ಅಂದ್ರೆ ಒಂದು 10-15 ದಿನ, 2-3 ವಾರದ ನಂತರ ಆ ಲಾಭ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದ ಕನ್ಸಿಸ್ಟೆನ್ಸಿ, ಪ್ರತಿನಿತ್ಯ ಮಾಡುವಂತಹದ್ದು ಬಹಳ ಮುಖ್ಯ. ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದಾಗ ನಮ್ಗೆ ಅದರ ಅನುಭವ ಆಗ್ತಾ ಹೋಗುತ್ತೆ. ಆ ನೋವು ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಕುತ್ತಿಗೆ ಗಟ್ಟಿ ಆಗ್ತಾ ಬರುತ್ತೆ, ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇವತ್ತು ನಾವು 5 ಮುಖ್ಯವಾದ ವ್ಯಾಯಾಮಗಳಿಂದ ಹೇಗೆ ನಮ್ಮ ಕುತ್ತಿಗೆ ನೋವನ್ನ ಪರಿಹಾರ ಮಾಡ್ಕೋಬಹುದು ಅಂತ ಕಲ್ತ್ಕೊಂಡಿದೀವಿ.